ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತಿಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಶ್ರೀ ಗುರುಭ್ಯೋ ನಮಃ. ಪುರಂದರದಾಸರ ಆರಾಧನೆಯ ಪರ್ವಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ಪುರಂದರದಾಸರ ಜೀವನ ಒಂದು ಅದ್ಭುತ ದರ್ಶನ. ಒಬ್ಬ ವ್ಯಕ್ತಿ ಹೇಗಿದ್ದವನು ಹೇಗಾದ ಅಂತ ಆ ಟ್ರಾನ್ಸ್ಫಾರ್ಮೇಶನ್ ಹೇಳ್ತಾರೆ ನೋಡಿ. ಒಂದು ಕೋಲದಲ್ಲಿ ಅವರು ಇಂತಹ ಒಂದು ಭೋಗ ಜೀವನವನ್ನು ನಡೆಸ್ತಾ ಇದ್ದವರು, ನಂತರದಲ್ಲಿ ಹೇಗೆ ಅವರು ತ್ಯಾಗ ಜೀವನವನ್ನು ನಡೆಸ್ತಾ ಇದ್ರು. ಲಕ್ಷ್ಮಿಯ ಬಲದಿಂದ ನವಕೋಟಿ ನಾರಾಯಣರು ಅಂತ ಎನಿಸಿಕೊಂಡವರು ಮುಂದೆ ಅವರೇ ಸರಸ್ವತಿಯ ಬಲದಿಂದ ಆ ಕೋಟಿ ಗುಣವುಳ್ಳಂತಹ ನಾರಾಯಣನ ಆಶ್ರಯವನ್ನು ಪಡೆದರು. ಈ ಲೋಕದಲ್ಲಿ ಸಾಮಾನ್ಯವಾಗಿ ವೈಭವ ಅಂತ ಹೇಳ್ತಾರೆ. ಯಾರಿಗೆ ವೈಭವ? ಸಂಪತ್ತಿದ್ರೆ ವೈಭವ. ಬೇಕಾದಷ್ಟು ಇದೆ ನೋಡಿ, ಅವರು ಹೇಗೆ ವೈಭವದಿಂದ ಮೆರೀತಾ ಇದ್ದಾರೆ ಅಂತ ಹೇಳ್ತಾರೆ. ಪುರಂದರದಾಸರು ನಮಕೋಟಿ ನಾರಾಯಣರಾಗಿದ್ದಾಗ ವೈಭವ ಇತ್ತ ಅಂತ ಕೇಳಿದರೆ ಇದ್ದಿರಬಹುದು, ಆದರೆ ಅದು ನಿಜವಾದ ವೈಭವ ಅಲ್ಲ. ಯಾವಾಗ ಅವರಿಗೆ ನಿಜವಾದ ವೈಭವ ಸಿಕ್ಕಿತು ಅಂತ ಹೇಳಿದರೆ, ಯಾವಾಗ ಅವರಿಗೆ ಪುರಂದರ ವಿಠಲನ ಅನುಗ್ರಹ ಆಯಿತು, ಅಂದಿನಿಂದ ಅವರಿಗೆ ನಿಜವಾದ ವೈಭವ ಆರಂಭ ಆಯಿತು. ಎಲ್ಲಿಯವರೆಗೆ ವೈಭವ ಅಂತ ಹೇಳಿದರೆ, ಎಲ್ಲ ನದ್ಯಭಿಮಾನಿ ದೇವತೆಗಳು, ಗಂಗಾ, ಸಿಂಧು, ಸರಸ್ವತಿ, ಯಮುನೆ ಮೊದಲಾದಂತಹ ಎಲ್ಲ ನದ್ಯಭಿಮಾನಿ ದೇವತೆಗಳು ಬಂದು ಇವರ ಅಂಗಳದಲ್ಲಿ ರಂಗವಲ್ಲಿಯನ್ನು ಹಾಕ್ತಾ ಇದ್ದರಂತ ಹೇಳಿದರೆ ಇದು ನಿಜವಾದ ಪುರಂದರದಾಸರ ವೈಭವ. ಇನ್ನೂ ಒಂದು ಮಾತನ್ನ ಮೀರಿ ಹೇಳಬೇಕು ಅಂತಂದ್ರೆ, ಸಾಕ್ಷಾತ್ ವ್ಯಾಸರಾಜರೇ ಬಂದು ಪುರಂದರದಾಸರ ಮನೆಗೆ ಪ್ರದಕ್ಷಿಣೆ ಹಾಕ್ತಾ ಇದ್ರಂತ ಹೇಳಿದರೆ ಪುರಂದರದಾಸರಿಗೆ ಎಷ್ಟು ಮಹತ್ವವನ್ನು ಅವತ್ತು ವ್ಯಾಸರಾಜರು ಕೊಟ್ಟಿದ್ರು ಅಂತ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಒಂದು ದಿವಸ ವ್ಯಾಸರಾಜರು ಪ್ರದಕ್ಷಿಣೆ ಮಾಡ್ತಾ ಇದ್ದದನ್ನ ಪುರಂದರದಾಸರ ಹೆಂಡತಿ ನೋಡ್ತಾರೆ. ನೋಡಿದಾಗ ವ್ಯಾಸರಾಜರು ಇದನ್ನು ಹೇಳಬೇಡ ಅಂತ ಹೇಳ್ತಾರೆ. ಅದನ್ನ ಪುರಂದರದಾಸರಿಗೆ ಹೇಳಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರಂತೆ. ಗುಟ್ಟಾಗಿಡ್ಬೇಕು ಈ ವಿಷಯವನ್ನು, ನಾನು ಬಂದು ಪ್ರದಕ್ಷಿಣೆ ಹಾಕಿದ್ದನ್ನ ಅಂತ ಹೇಳ್ತಾರಂತೆ. ಮತ್ತೊಂದು ದಿವಸ ಪುರಂದರದಾಸರು ನೋಡ್ತಾನೆ, ಮನೆ ಅಂಗಳದಲ್ಲಿ ಒಂದು ಹೆಜ್ಜೆ ಗುರುತು ಕಾಣ್ತಾ ಉಂಟು. ಈ ಹೆಜ್ಜೆಯ ಗುರುತನ್ನು ನಾನೆಲ್ಲೋ ನೋಡಿದ್ದೇನೆ, ಇಲ್ಲ ಇದು ನಮ್ಮ ಗುರುಗಳದ್ದೇ ಹೆಜ್ಜೆ ಗುರುತು, ಈ ಗುರುತು ಇಲ್ಲಿಗೆ ಹೇಗೆ ಬಂತು ಅಂತ ಹೇಳಿ ಹೆಂಡತಿಯನ್ನ ಗದರಿಸಿ ಕೇಳಿದಾಗ ಹೆಂಡತಿ ಕೊನೆಗೆ ಬಾಯಿ ಬಿಡ್ತಾಳೆ, ವ್ಯಾಸರಾಜರೇ ಬಂದು ಪ್ರದಕ್ಷಿಣೆ ಮಾಡಿ ಹೋಗ್ತಾ ಇದ್ದಾರೆ ಅಂತ. ಇದು ಪುರಂದರದಾಸರ ವೈಭವ, ವ್ಯಾಸರಾಜರು ಕೊಟ್ಟಂತಹ ವೈಭವ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದರೆ ಆ ವಿಠಲನ ಅನುಗ್ರಹದಿಂದ. ವಿಠಲ ಯಾಕೆ ಅನುಗ್ರಹ ಮಾಡಿದ ಅಂತ ಹೇಳಿದರೆ, ದಾಸರ ನಿರ್ಮಲವಾದಂತಹ ಭಕ್ತಿಗೆ. ಭಗವಂತ ಯಾವುದಕ್ಕೆ ಒಲಿತಾನಂತ ಹೇಳಿದರೆ ಶುದ್ಧವಾದ ಭಕ್ತಿಗೆ ಮಾತ್ರ ಒಲಿತಾನೆ. ಭಕ್ತಿಯೇವ ತುಷ್ಟಿಮಭ್ಯೇತಿ ವಿಷ್ಣುರ್ ನಾಣ್ಯೇನ ಕೇನಚಿತ್ ಅಂತ. ಅವನು ಬೇರೆ ಯಾವುದಕ್ಕೂ ಒಲಿಯುವುದಿಲ್ಲ, ಶುದ್ಧವಾದ ಭಕ್ತಿಗೆ ಮಾತ್ರ ಒಲಿತಾನೆ.